ಏನು ಪ್ಲ್ಯಾನ್ ಮಾಡಿದ್ರು ಯಾವ ಪ್ಲ್ಯಾನು ಸಕ್ಸಸ್ ಆಗ್ತಾನೇ ಇಲ್ಲ. ಆಯಿತು, ಮುಗೀತು, ಇಲ್ಲಿಗೆ ನನ್ನ ಕತೆ ಮುಗೀತು ಅಂತ ಅನ್ನಿಸ್ತಾ ಇದೆ. ಛೇ, ಇಲ್ಲ, ನನಗೆ ಈ ಥರ ಜೀವನ ಬದುಕೋದಕ್ಕೆ ಇಷ್ಟ ಇಲ್ಲ. ಇವ್ರ ಜೊತೆ ಎಲ್ಲ ಅನಿಸ್ಕೊಂಡು ಇವ್ರ ಅಂಗನಲ್ಲಿರೋದಕ್ಕೆ ನನ್ನ ಕೈನಲ್ಲಿ ಆಗೋದಿಲ್ಲ. ನನ್ನ ಜೀವನದಲ್ಲಿ ಏನೇನೋ ಆಸೆ ಕನಸುಗಳನ್ನು ಕಂಡಿದ್ದೆ, ಹೆಂಗೆಂಗೋ ಬದುಕಬೇಕಂತ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಮದುವೆ ಆದಮೇಲೆ ನಾನು ಅಂದ್ಕೊಂಡಿದ್ದಕ್ಕೆ ವಿರುದ್ಧವಾಗಿಯೇ ಬದುಕ್ತಾ ಇದ್ದೀನಿ ನಾನು. ಇಲ್ಲ, ನನ್ನ ಕೈನಲ್ಲಿ ಇಂಥ ಬದುಕೋದಕ್ಕೆ ಆಗೋದಿಲ್ಲ, ಸಾಧ್ಯವೂ ಇಲ್ಲ. ಮಮ್ಮಿ ಡ್ಯಾಡಿನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಇಲ್ಲ, ನನ್ನ ಕೈನಲ್ಲಿ ನಿಲ್ಲಿರೋದಕ್ಕಾಗೋದಿಲ್ಲ. ನನಗೆ ಈ ಮನೆಯಲ್ಲಿರೋದಕ್ಕಾಗ್ತಾ ಇಲ್ಲ. ನಾನಂತ ಅವ್ರ ಮನೆಗೆ ಹೋಗಿಬಿಡ್ತೀನಿ. ನಾನು ಅಲ್ಲೇ ಇದ್ಬಿಡ್ತೀನಿ. ನನಗೆ ಯಾವ ಗಂಡನೂ ಬೇಡ, ಯಾವ ಅತ್ತೆ ಮಾವ ಯಾವ ಬೇಡ. ನನಗೆ ಜೀವನ ಪೂರ್ತಿ ಒಬ್ಬಳೇ ಇದ್ದರೂ ಪರವಾಗಿಲ್ಲ, ನಮ್ಮ ಡ್ಯಾಡಿ ಮಮ್ಮಿ ಜೊತೆನೇ ಇದ್ಬಿಡ್ತೀನಿ. ಆದರೆ ಇವಾಗ ಏನು ಮಾಡೋದು? ಅಲ್ಲಿ ಡ್ಯಾಡಿ ಮಮ್ಮಿನೂ ಇಲ್ಲ. ನಾನು ಏನು ಮಾಡಲಿ? ದೇವ್ರೆ, ದಯವಿಟ್ಟು ಒಂದ್ಸಲ ನನ್ನ ಡ್ಯಾಡಿ ಮಮ್ಮಿ ಜೊತೆ ಮಾತಾಡೋಂಗೆ ಮಾಡು. ಇಲ್ಲ ಅಂದರೆ ನಾನು ಈ ನೋವಿಗೆ ಅದು ಏನು ಮಾಡ್ಕೋತೀನೋ, ಅದು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ಸು, ನಮ್ಮ ರಿಲೇಷನಲ್ಲಿ ಎಲ್ಲರೂ ನಿನ್ನ ಗಂಡ ಏನು ಮಾಡ್ತಾನಂತ ಕೇಳಿದ್ರೆ ನಾ ಏನಂತ ಹೇಳಿ ಅವರಿಗೆ? ಅವರೆಲ್ಲರ ಮುಂದೆ ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡಾಕುಂತಾನಂತ ಹೇಳಿದರೆ ನನ್ನ ಇಮೇಜ್ ಏನಾಗಬೇಕು? ಮದುವೆಗಿಂತ ಮುಂಚೆ ಹೆಂಗಿದ್ದವಳು ನಾನು, ಇವಾಗ ನೋಡಿದರೆ ಒಳ್ಳೆ ತಿರುಪೇವಳು ಆದಂಗೆ ಆಗಿದ್ದೀನಿ. ಅವರೆಲ್ಲ ನನ್ನನ್ನು ನೋಡಿ ಆಡ್ಕೊಂಡು ನಗೋದಿಲ್ವಾ? ಇಲ್ಲ, ಈ ಎಲ್ಲರ ಮುಂದೆ ಮರ್ಯಾದೆ ಹೋಗೋಕ್ಕಿಂತ ಸುಮ್ಮನೆ ಒಮ್ಮಿಗೆ ಏನಾದರೂ ಮಾಡ್ಕೊಂಡು ಹೋಗಿಬಿಡೋದೇ ಒಳ್ಳೆಯದಂತ ಅನಿಸುತ್ತೆ. ಯಾಕಂದರೆ ನಾನು ಎಷ್ಟು ಪ್ರಯತ್ನ ಪಟ್ಟರು ಡ್ಯಾಡಿ ಮಮ್ಮಿ ನನಗೆ ಕಾಂಟ್ಯಾಕ್ಟಲ್ಲಿ ಸಿಗ್ತಾನೇ ಇಲ್ಲ. ನನ್ನ ನೋವನ್ನು ಹೇಳ್ಕೊಳಕ್ಕೆ ಮತ್ತು ಯಾರೂ ಇಲ್ಲ ನನಗೆ. ಛೇ, ಈ ಫೋನೊಂದು ಆರಾಮಾಗಿ ಕುತ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ಹಲೋ ಹಲೋ ಮಗಳೇ, ಆರಾಮದಿಯಾವ? ಡ್ಯಾಡಿ, ನೀವಾ? ಹ್ಞೂ ಕವಿತಾ, ಇವಾಗ ಬೆಳಗ್ಗೆ ಬಂದ್ವಿ ನೋಡು, ಟ್ರಿಪ್ಪೆಲ್ಲ ಮುಗಿಸ್ಕೊಂಡು. ಅದಕ್ಕೆ ಬಂದ ತಕ್ಷಣ ನಿನಗೆ ಫೋನ್ ಹಚ್ಚಿ ನೋಡು. ಎಷ್ಟು ದಿನ ಆಗಿತ್ತಲ್ಲ ಫೋನಲ್ಲಿ ಮಾತಾಡ್ದೇನೆ, ಅದಕ್ಕೆ ಬಂದ ತಕ್ಷಣ ನಿನಗೆ ಫೋನ್ ಹಚ್ಚಿ ನೋಡು. ಹೆಂಗೆ ಕವಿತಾ, ಆರಾಮದಿಯಾ? ಏನು ಡ್ಯಾಡಿ ನೀವು ನನಗೆ ಒಂದು ಮಾತು ಕೇಳಿದೆ ಟ್ರಿಪ್ಪಿಗೆ ಹೋಗಿದ್ದೀರಲ್ಲ, ನೀವಿಲ್ಲದಕ್ಕೆ ಏನೇನು ಸಮಸ್ಯೆ ಆಗಿದೆ ಗೊತ್ತಾ ನಂಗೆ? ಯಾಕೆ ಕವಿತಾ, ಏನಾಯ್ತು? ಎಲ್ಲ ಆರಾಮೈತಿಲ್ಲ? ಮಮ್ಮಿ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಒಂದು ಹಾಫ್ ಆನ್ ಅವರ್ ಮಮ್ಮಿ, ಬೇಗ ಬರ್ತೀನಿ. ನಾನು ನಿಮ್ಮ ಜೊತೆ ಮಾತಾಡಬೇಕು. ದಯವಿಟ್ಟು ಇಬ್ಬರು ಮನೆಯಲ್ಲಿನೇ ಇರ್ರಿ, ಎಲ್ಲೂ ಹೋಗೋದಕ್ಕೆ ಹೋಗ್ಬೇಡ್ರಿ, ಸರಿನಾ? ಯಾಕಮ್ಮ ಕವಿತಾ, ಏನಾಯ್ತು? ಆರಾಮದಿಲ್ಲ ನೀನು? ಅಯ್ಯೋ ಮಮ್ಮಿ, ಫೋನಲ್ಲಿ ಮಾತಾಡೋದಕ್ಕಾಗೋದಿಲ್ಲ. ದಯವಿಟ್ಟು ಒಂದು ಹಾಫ್ ಆನ್ ಅವರ್ ಇರ್ರಿ, ನಾನೇ ಅಲ್ಲಿಗೆ ಬರ್ತೀನಿ. ಇರ್ತೀನಿ ಇವಾಗ. ಅಪ್ಪ, ದೇವ್ರ ದಯೆಯಿಂದ ಡ್ಯಾಡಿ ಮಮ್ಮಿ ಮನೆಗೆ ಬಂದಿದ್ದಾರೆ. ಈಗಲೇ ನಾನು ಮನೆಗೆ ಹೋಗಿ ಅವ್ರ ಹತ್ರ ಇರೋ ಎಲ್ಲ ವಿಷಯನೂ ಮಾತಾಡಿ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಬೇಕು. ನಾನು ಮೊದಲು ಇಲ್ಲಿಂದ ಹೋಗಬೇಕು. ಹಲೋ ಹಲೋ ಮಗಳೇ. ರೀ, ಏನ್ರಿ ಕವಿತಾ ನಕ್ಕೊಂತ ಫೋನಲ್ಲಿ ಮಾತಾಡ್ತಾಳಂದ್ರೆ ನಮಗೆ ಯಾಕೆ ಅಳು ಹಂಗೆ ಮಾತಾಡಿದ್ಲಲ್ರಿ? ರೀ, ಕವಿತಾಗ ಏನಾಗೈತನ್ರಿ? ನಾವು ಮನೆಯಲ್ಲಿ ಇಲ್ಲದಕ್ಕೆ ಏನು ಸಮಸ್ಯೆ ಆಗಿದೆನೋ ಏನೋ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಗಂಗಾ. ಯಾಕೆ ಕವಿತಾ ಆ ಥರ ಮಾತಾಡಿದ್ಲು? ಅದು ಈಗಲೇ ಮನೆಗೆ ಬರ್ತೀನಂತ ಅಂದ್ಲು. ಏನು ಸಮಸ್ಯೆ ಆಗಿದೆನೋ ಏನೋ? ಅವ್ರ ಅತ್ತೆ ಮನೆಯಲ್ಲಿ ಅವಳನ್ನು ಹೆಂಗೆ ನೋಡ್ಕೋತಾ ಇದ್ದಾರೋ ಏನೋ? ಅಯ್ಯೋ, ನನ್ನ ಮಗಳು ಹಂಗಾರೆ ಹೆಂಗೈತನ್ರಿ ಆ ಮನ್ಯಾಗ? ನಾನು ಅದಕ್ಕೆ ಪಡ್ಕೊಂಡೆ ನಿಮಗೆ. ರೀ, ಭಾಳ ದಿನ ಹೋಗೋದು ಬೇಡ್ರಿ, ವಾಪಸ್ ಹೋಗ್ಬಿಡಂಬರ್ರಿ. ನನ್ನ ಮನಸ್ಸು ಯಾಕೋ ತಡೆಯವಲ್ರಿ. ಯಾಕನು ಮನಸ್ಸಾಗೆಲ್ಲ ಒಂಥರ ಆಗ ಕುಂತಿದ್ರಿ. ಹೋಗೋಣ ಬರ್ರಿ ಮನೆಗೆ ಅಂತ ಎಷ್ಟು ಸಲ ಹೇಳಿದೆ, ನೀವು ನನ್ನ ಮಾತು ಕೇಳಲಿಲ್ಲ. ಈಗ ನೋಡ್ರಿ, ನನ್ನ ಮಗಳು ಅದು ಏನು ತ್ರಾಸ ಅನುಭವಿಸೋಕುಂತೈತೋ ಏನೋ ಅಲ್ಲಿ. ನನಗಂತೂ ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ರೀ, ಹೇಳ್ರಿ, ಏನಾಗಿರ್ಬೋದು ರೀ ನನ್ನ ಮಗಳಿಗೆ? ಅದು ಎಲ್ಲಿ ನಾವು ಫೋನ್ ಹಚ್ಚಿದ್ದು ನೋಡಿ ನನ್ನ ಮಗಳು ನಕ್ಕೊಂತ ಮಾತಾಡ್ತಾಳೆ, ಕುಣ್ಕೊಂತ ಇಲ್ಲಿ ಓಡಿ ಬರ್ತಾಳೆ ಅಂತಂದ್ರೆ ಆಕೆ ಹತ್ಕೊಂತ ಓಡಿ ಬರಾಕುಂತಾಳಲ್ರಿ ಇಲ್ಲಿಗೆ. ಏನಾಗಿರ್ಬೋದು ರೀ? ನನಗಂತೂ ಒಂದು ತಿಳಿತಾನೆ ಇಲ್ಲ. ಹಿರಿಯರು ಹೆಂಗೋ ಈ ಕವಿತಾ ಇಲ್ಲಿಗೆ ಬರ್ತೀನಂತ ಅಂದಾಳಲ್ಲ, ಆಕೆ ಬಂದಮೇಲೆ ಆಕೆ ಹತ್ರನ ಮಾತಾಡಿದ್ರಾತು. ನೀನು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ, ಒಮ್ಮಿಗೆ ಏನೇನೋ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ನೋಡಂತಡಿ, ಕವಿತಾ ಹೆಂಗೋ ಇಲ್ಲಿಗೆ ಬರ್ತೀನಂತ ಅಂದಾಳಲ್ಲ, ಬಂದಮೇಲೆ ಮಾತಾಡಿದ್ರಾಯ್ತು. ಮಾತಾಡಿದ ಮೇಲೆ ಅದು ಏನು ಸಮಸ್ಯೆ ಇದ್ರೂ ನಾನು ಬಗೆಹರಿಸ್ತೀನಂತ, ಸರಿನಾ?
ನನಗಂತೂ ಕೈಕಾಲ ಆಡುವಲ್ಲು ರೀ. ಏನಾಗೈತು ಏನು ಅಂತಂದು ಮೊದಲು ನಿಮ್ಮ ಮಗ ಸೊಸಿನ ಕರೀರಿ, ಕೇಳೋಣ ಅವ್ರನ್ನ. ಏ ಸಂತೋಷ, ಸಂತೋಷ. ಏನು ಡ್ಯಾಡಿ? ಅಲ್ಲ ಡ್ಯಾಡಿ, ಇವತ್ತು ಬೆಳಿಗ್ಗೆ ತಾನೇ ಬಂದಿದ್ದೀರಾ ಟ್ರಿಪ್ ಮುಗಿಸ್ಕೊಂಡು? ಆರಾಮಾಗಿ ರೆಸ್ಟ್ ಮಾಡಿ ಹೋಗಿ, ಆಮೇಲೆ ಮಾತಾಡಿದ್ರಾಯ್ತು. ಇಲ್ಲಿ ನಮ್ಮ ಹೊಟ್ಟೆ ಉರಿಯಾಕ ಕುಂತೈತಿ ದಗ 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 ಅಂತಂದು ರೆಸ್ಟ್ ಮಾಡ್ಬೇಕಂತ ರೆಸ್ಟ್. ನಿಮ್ಮಿಬ್ಬರ ಮೇಲೆ ಮನೆ ಬಿಟ್ಟು ಹೋಗಿದ್ದಕ್ಕೆ ನನ್ನ ಮಗಳ ಜೀವನನ ಹಾಳು ಮಾಡಕೊಂತೀರ ನೀವು. ಏನು ಮಾತಾಡ್ತಾ ಇದ್ದೀರತ್ತೆ ನೀವು? ನಾವ್ಯಾಕೆ ನಿಮ್ಮ ಮಗಳ ಜೀವನ ಹಾಳು ಮಾಡಂದಿ? ಅಷ್ಟಕ್ಕೂ ನಿಮ್ಮ ಮಗಳ ಜೀವನ ಹಾಳು ಮಾಡಿದ್ರೆ ನಮಗೇನು ಬರೋದೈತಿ? ಮತ್ತು ಏನಾಗೈತಿ ಸಮಸ್ಯೆ? ನನ್ನ ಮಗಳಿಗೆ ನಾವು ಫೋನ್ ಹಚ್ಚಿದಾಗ ನನ್ನ ಮಗಳು ನಕ್ಕೊಂತ ಮಾತಾಡೋ ಬಿಟ್ಟು ಹತ್ಕೊಂತ ಮಾತಾಡ್ತು. ಅಲ್ಲಿಗೆ ಬಂದು ಮಾತಾಡ್ತೀನಿ ಅಂತ ಹತ್ಕೊಂತ ಓಡಿ ಬರಾಕುಂತೈತಿ ಅಲ್ಲಿಂದ. ಅಂದರೆ ಏನಾರು ಸಮಸ್ಯೆ ಆಗಿರ್ತೈತಿಲ್ಲ, ಏನೋ ಸಮಸ್ಯೆ ದೊಡ್ಡದಾಗಿನ ಆಗೈತಿ. ಅದು ಏನು ಸಮಸ್ಯೆ ಅನ್ನೋದನ್ನು ಬಾಯಿ ಬಿಟ್ಟು ಹೇಳ್ರಿ ಇಬ್ರು. ಡ್ಯಾಡಿ, ಸಮಸ್ಯೆ ಆಗಿದೆ, ಸಮಸ್ಯೆ ಆಗಿಲ್ಲ ಅಂತ ಹೇಳೋಕುಂತಿಲ್ಲ. ಹಾಗಂತ ಈಗ ನೀವು ರೆಸ್ಟ್ ತೊಗೊಳ್ಳೋದೇನೋ ಸುಮ್ಮನೆ ಒದರಾಡಕ್ಕೆ ಹೋಗ್ಬೇಡ್ರಿ. ಮೊದಲು ಹೋಗಿ ರೆಸ್ಟ್ ಮಾಡಿರಿ. ಕವಿತಾ ಬರ್ತೀನಿ ಅಂತಂದ್ರಲ್ಲ, ಆಕೆ ಬಂದ ಮೇಲೆ ನೀವು ನಿಮ್ಮ ಮಗಳ ಬಾಯಾಗನ ನಿಮ್ಮ ಹಳಿಯನ ಗುಣಗಾನ ಕೇಳಂತ್ರಿ ಅಂತ, ಸರಿನಾ? ಇವಾಗ ಮೊದಲು ಹೋಗಿ ರೆಸ್ಟ್ ಮಾಡಿ ನಡ್ರಿ. ಇಲ್ಲಿ ಮಗನ, ನನ್ನ ಮಗಳಲ್ಲಿ ಹತ್ಕೊಂತ ಬರಾಕುಂತೈತಿ, ನಾನು ಹೋಗಿ ರೆಸ್ಟ್ ಮಾಡಲಿ ಅನ್ಲಿ? ಹೆಂಗಾರ ನಿದ್ದೆ ಬರ್ತೈತ್ಲಿ ನನಗೆ? ಮೊದಲು ಹೇಳ್ರಿ, ನನ್ನ ಮಗಳ ಜೀವನಕ್ಕೆ ಏನಾಗೈತಿ? ನನ್ನ ಮಗಳು ಎದಕ್ಕೆ ಹತ್ಕೊಂತ ಫೋನ್ ಹಚ್ಚಾಳ? ಅವಾಗ ಅತ್ತಿ ಮನೆಯಾಗ ಏನಾರ ಕಾಟ ಕೊಡಂತಾರನ ಏನು? ಮಾವ, ಕವಿತಾನವ್ರ ಅತ್ತೆ ಮನೆಯಲ್ಲಿ ಯಾರೂ ಕವಿತಾ ಕಾಟ ಕೊಡಾಕುಂತಿಲ್ಲ, ಯಾರೂ ಕವಿತಾ ಟಾರ್ಚರು ಕೊಡಾಕುಂತಿಲ್ಲ. ಅಕ್ಕಿಗೆ ಗಂಡನ ಮನ್ಯಾಗ ಆರಾಮ ಅದಾಳ. ಆದ್ರೆ ಅಕ್ಕಿಗೆ ತಾನು ಆರಾಮದೀನಿ ಅನ್ನೋದು ಫೀಲ್ ಬರ್ತಾ ಇಲ್ಲ. ಅಂದರೆ ಏನು ಮಾಡೋಣ? ಅಕ್ಕಿಗೆ ದುಡ್ಡಿದ್ರಷ್ಟೇ ಖುಷಿ, ದುಡ್ಡಿಲ್ಲ ಅಂದರೆ ಖುಷಿನೇ ಇಲ್ಲ ಅಂತ ಅನ್ನೋಂಗೆ ಬದುಕಾಕುಂತಾಳೆ ನಿಮ್ಮ ಮಗಳು. ಡ್ಯಾಡಿ, ಮಮ್ಮಿ, ನೀವು ಕವಿತನ ಬೆಳೆಸೋದ್ರಲ್ಲಿ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟಿರಿ. ಅಕ್ಕಿನ ನೀವು ಸರಿಯಾಗಿ ಬೆಳೆಸಿಲ್ಲ. ಅಕ್ಕಿನೇನಾದರೂ ನೀವು ಸರಿಯಾಗಿ ಬೆಳೆಸಿದ್ರೆ ಇವತ್ತಿಂಥ ಪರಿಸ್ಥಿತಿ, ಇಂಥ ಸಿಚುವೇಶನ್ ಬರ್ತಾನೆ ಇಲ್ಲಾಗಿತ್ತು. ನಿಮ್ಮಿಂದ ನಾವು ಬುದ್ಧಿ ಕಲಿಯುವಂಥ ಅವಶ್ಯಕತೆ ಇಲ್ಲ. ಮೊದಲು ಏನು ಸಮಸ್ಯೆ ಆಗಿತ್ತು ಅನ್ನೋದನ್ನು ಬಾಯಿ ಬಿಟ್ಟು ಹೇಳ್ರಿ. ನಾವು ನಮ್ಮ ಮಗಳನ್ನ ನೆಟ್ಟಿಗೆ ಬೆಳೆಸೀವಿ. ನೆಟ್ಟಿಗೆ ಬೆಳೆಸಿದಕ್ಕೆ ಗಂಡನ ಮನ್ಯಾಗ ನೆಟ್ಟಿಗೆ ಬಾಳೆ ಮಾಡ್ಕೊಂಡು ಹೊಂಟಾಳಕ್ಕಿ. ನಿನ್ನಂಗೆ ಅತ್ತಿ ಮಾವಾಗ ಎದುರು ನಿಂತು ಮಾತಾಡಂಗಿಲ್ಲ ನನ್ನ ಮಗಳು. ಹೌದು ಬಿಡಿ ಅತ್ತೆ, ನೋಡ್ತಾ ಇದ್ದೀನಲ್ಲ ನಾನು, ನನ್ನ ಎರಡೂ ಕಣ್ಣಿಂದನೇ ನೋಡ್ತಾ ಇದ್ದೀನಿ ನಾನು. ನನ್ನ ಮಗಳಿಗೆ ಅಲ್ಲಿ ಏನು ಸಮಸ್ಯೆ ಆಗೈತಿ ಬಾಯ್ ಬಿಟ್ಟು ಹೇಳ್ರಿ. ಡ್ಯಾಡಿ, ಡ್ಯಾಡಿ, ಯಾಕೆ ನೀವು ನನಗೆ ಒಂದು ಮಾತು ಹೇಳಿದೆ ಟ್ರಿಪ್ಪಿಗೆ ಹೋದ್ರಿ? ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟೆಲ್ಲ ಟ್ರೈ ಮಾಡಿದ್ದೀನಿ, ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ಗೊತ್ತಾ? ಇವತ್ತೇನಾದರೂ ನೀವು ನನಗೆ ಕಾಲ್ ಮಾಡಿಲ್ಲ ಅಂದಿದ್ದರೆ ನಾನು ಇವತ್ತು ಏನಾಗ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ. ಯಾಕೆ ಕವಿತಾ, ಏನಾಯ್ತು? ಎದಕ್ಕೆ ಹಿಂಗೆಲ್ಲ ಮಾತಾಡೋಕುಂತಿದೆ? ಏನು ಸಮಸ್ಯೆ ಆಗೈತಿ? ನಿನಗೆ ಆ ಮನ್ಯಾಗ ಏನಾರ ಕಾಟ ಕೊಡಾಕುಂತಾರನ ಹೇಳವ. ಹೇಳು, ಇವತ್ತು ಅವ್ರನ್ನೆಲ್ಲಾರನ್ನೂ ಒದ್ದು ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಂತ, ವರದಕ್ಷಿಣೆ ಕಿರುಕುಳ ಕೊಡಾಕುಂತಾರಂತಂದು ಹೇಳವ. ಏನಾತಂತಂದು? ಇಲ್ಲ ಡ್ಯಾಡಿ, ಆ ಮನೆಯಲ್ಲಿ ಆ ಥರ ದುಡ್ಡಿಗೋಸ್ಕರ ನನಗೆ ಯಾರೂ ಕಿರುಕುಳ ಕೊಡ್ತಾ ಇಲ್ಲ. ಮತ್ತೆ ಏನಾಯ್ತಮ್ಮ? ಡ್ಯಾಡಿ, ನನ್ನ ಗಂಡ 25 lakhs ಲಂಚ ಇಸ್ಕೊಳಕ್ಕೆ ಹೋಗಿ ಸಸ್ಪೆಂಡ್ ಆಗಿ ಮನೆಯಲ್ಲಿ ಕೂತಿದ್ದಾರೆ ಡ್ಯಾಡಿ. ಏನು ಹೇಳ್ತಾ ಇದೀಯಮ್ಮ ನೀನು? ಹ್ಞೂ ಡ್ಯಾಡಿ, ವಾಪಸ್ ನಾನು 25 ಲಕ್ಷ ಕೊಟ್ರೆ ಅವ್ರ ಜಾಬ್ ಬರೋದು. ಅವ್ರ ಜಾಬ್ ಕೊಡ್ಸೋದಕ್ಕೆ ನಾನು ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೇನೆ ಅಂದರೆ ನನಗೆ ₹1 ಅಮೌಂಟು ಅಡ್ಜಸ್ಟೇ ಆಗ್ತಾಯಿಲ್ಲ. ನಮ್ಮ ಮನೆಯಲ್ಲಿ ಅಮೌಂಟ್ ಅಡ್ಜಸ್ಟ್ ಮಾಡಿ ಅವರಿಗೆ ಜಾಬ್ ಕೊಡ್ಸೋಣ ಅಂತ ಅಂದರೆ ಮನೆಯಲ್ಲಿ ನಮ್ಮ ಮಾವ ಅವರೆಲ್ಲ ಬೇಡ ಅಂದರೆ ಬೇಡ ಅಂತ ಇದ್ದಾರೆ. ಅವನು ಲಂಚ ತೊಗೊಂಡು ಸಸ್ಪೆಂಡ್ ಆಗಾನ, ಅವನಿಗೆ ವಾಪಸ್ ಯಾವುದೇ ಕಾರಣಕ್ಕೂ ನಾವು ಕೆಲಸ ಕೊಡ್ಸಂಗಿಲ್ಲ ಅಂತ ಹೇಳಿ ಅವ್ರನ್ನೀಗ ಹೊಲ್ದಾಗ ಕೆಲಸ ಮಾಡೋಕೆ ಕಳ್ಸಾರ ಡ್ಯಾಡಿ. ನನ್ನ ಗಂಡ ಇವಾಗ ಹೊಲ್ದಾಗ ಕೆಲಸ ಮಾಡಕ್ಕಂತಾರ. ನನಗಂತೂ ಎಲ್ಲೂ ಮರ್ಯಾದೆನೇ ಇಲ್ಲದಂಗೆ ಆಗ್ಬಿಟ್ಟೈತಿ, ಎಲ್ಲೂ ಚೆಂಡೆತ್ತೆ ಅಡ್ಡಾಡ್ಲಾರ್ದಂಗೆ ಆಗ್ಬಿಟ್ಟೈತಿ ಡ್ಯಾಡಿ. ನಾನು ಏನು ಮಾಡಲಿ ನನಗೆ ಗೊತ್ತೇ ಆಗ್ತಾ ಇಲ್ಲ. ನಿನ್ನ ಗಂಡನಿಗೆ ಏನು ಬರಬಾರ್ದು ರೋಗ ಬಂದಿತ್ತು. ಅವನು ಇದಕ್ಕೆ ಅಷ್ಟೊಂದು ದುಡ್ಡಿನ ಲಂಚ ಇಸ್ಕೊಂಡಾಗ ಹೋಗಾನ, ಒಂದು ಕೆಲಸನೂ ನೆಟ್ಟಿಗೆ ಮಾಡೋಕೆ ಬರೋದಿಲ್ಲ ನಿನ್ನ ಗಂಡಗೆ. ಅಯ್ಯೋ ಡ್ಯಾಡಿ, ಅವರೇನೋ ಪ್ಲ್ಯಾನ್ ಮಾಡೋಕ್ಕೆ ಹೋಗಿ ನನಗೆ ಸರ್ಪ್ರೈಸ್ ಕೊಡಬೇಕಂತ ಹೋಗಿ ಒಮ್ಮಿಗೆ ಗುಡ್ಡ ಹತ್ತಕ್ಕೆ ಹೋಗಿ ಪಾತಾಳ ಬಂದು ಬಿದ್ದಾರೆ ಡ್ಯಾಡಿ. ಮನೆಯಲ್ಲಿ ನನಗಂತೂ ಎಳ್ಳು ಕಾಳಷ್ಟು ಬೆಲೆ ಇಲ್ಲ, ಅವರಿಗಂತೂ ಏನೂ ಕಿಮ್ಮತ್ತ ಕೊಡೋದಿಲ್ಲ ಗೊತ್ತಾ. ನನಗಂತೂ ಆ ಮನೆಯಲ್ಲಿ ಇರೋದಕ್ಕೆ ಒಂಚೂರು ಇಷ್ಟನೇ ಇಲ್ಲ ಡ್ಯಾಡಿ. ಅವ್ರಿಗೆ ವಾಪಸ್ ಗೌರ್ಮೆಂಟ್ ಜಾಬ್ ಬಂದ್ರೆ ಅಷ್ಟೇ ನಾನು ಆ ಮನೆಯಲ್ಲಿ ಇರ್ತೀನಿ, ಇಲ್ಲ ಅಂದರೆ ನಾನು ಆ ಮನೆಯಲ್ಲೂ ಇರೋದಿಲ್ಲ, ನನ್ನ ಗಂಡನ ಜೊತೆನೂ ಇರೋದಿಲ್ಲ. ನಾನು ಎಲ್ಲ ಬಿಟ್ಟು ಇಲ್ಲಿ ಬಂದು ಇದ್ಬಿಡ್ತೀನಿ ಡ್ಯಾಡಿ. ನನಗೆ ಆ ಗಂಡನೂ ಬೇಡ, ಯಾ ಅತ್ತೆ ಮನೇನೂ ಬೇಡ, ಏನೂ ಬೇಡ ಡ್ಯಾಡಿ. ನಾನು ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದು ಬಿಡ್ತೀನಿ ಡ್ಯಾಡಿ. ನಿಮ್ಮ ಜೊತೆ ನನಗೆ ಆಗೋದಿಲ್ಲ. ನಂಗೆ ಅಂಥ ಹಳ್ಳಿನಲ್ಲಿ ಆ ಗುಡಿಸ್ಲಿನಲ್ಲಿ ನನಗಿರೋದಕ್ಕೆ ಆಗೋದಿಲ್ಲ ಡ್ಯಾಡಿ. ಛೇ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ನಾನು ಯಾಕಾದರೂ ಆ ಮದುವೆಗೆ ಒಪ್ಕೊಂಡು ಏನೋ ಅಂತ ಅನ್ನಿಸ್ತಾ ಇದೆ ಡ್ಯಾಡಿ. ನನಗೆ ನಿಜ ಡ್ಯಾಡಿ, ನನಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ ಡ್ಯಾಡಿ. ನಾನು ಅಲ್ಲಿರೋದಿಲ್ಲ ಡ್ಯಾಡಿ. ನನ್ನ ಗಂಡನಿಗೆ ಆ ಮನೆಯಲ್ಲಿ ಕೆಲಸ ಇಲ್ಲ, ಅದಕ್ಕೆ ನನ್ನ ಗಂಡನಿಗೆ ನನಗಿಬ್ಬರಿಗೂ ಏನು ಬೆಲೆನೇ ಕೊಡ್ತಾ ಇಲ್ಲ ಗೊತ್ತಾ ಡ್ಯಾಡಿ. ಅಂಥ ಮನೆಯಲ್ಲಿ ನಾನು ಹೆಂಗಿರಲಿ?